ನಾಚಿಕೆ ಆಗ್ಬೇಕೆ ಬೇಡ? ಇಲ್ಲಿ ಬಂದು ಸೋಮಣ್ಣನ ಪರವಾಗಿ ಭಾಷಣ ಮಾಡ್ತಾರೆ. ಹೋದ್ ಸಾರಿ ತುಮಕೂರಿನಲ್ಲಿ ಸೋತಿದ್ರು ಮಾಜಿ ಪ್ರಧಾನಿ, ಸೋತ್ಬಿಟ್ಟು ಮತ್ತೆ ಇಲ್ಲಿ ಬಂದು ಅವ್ರ ಜೊತೆ ಸೇರ್ಕೊಂಡು ನರೇಂದ್ರ ಮೋದಿ ಅವರನ್ನ ಆಡಿ ಹೊಗಳಿ ಮಾಡ್ತಕ್ಕಂಥ ಮಟ್ಟಕ್ಕೆ ದೇವೇಗೌಡರು ಹೋದ್ರಲ್ಲ ಅಂತಕ್ಕಂಥ ವ್ಯಥೆ ಆಗ್ತಾ ಇದೆ ನನಗೆ, ಬಹಳ ವ್ಯಥೆ. ದೇವೇಗೌಡರು ಮಾಜಿ ಪ್ರಧಾನಿ, ಅವರು ನರೇಂದ್ರ ಮೋದಿ ಅವರನ್ನ ಒಂದು ಕಾಲದಲ್ಲಿ ಬೈದಿದ್ದವರು ಇವತ್ತು ಆಡಿ ಹೊಗಳ್ತಾ ಇದ್ದಾರಲ್ಲ. ಯಾರಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ? ಯಾರಿದ್ದಾರೆ ಅಂತ ಕೇಳ್ತಾರಲ್ಲ. ನಾಚಿಕೆ ಆಗಲ್ಲ ದೇವೇಗೌಡ್ರಿ ನಿಮಗೆ? ನೀವು ಪ್ರಧಾನಿ ಆಗುವಾಗ ಈ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಘೋಷಣೆ ಮಾಡಿದ್ರ? ನಿಮ್ಗೆ ಅದೃಷ್ಟ ಇತ್ತು, ಸಿಕ್ತು, ಪ್ರಧಾನಮಂತ್ರಿ ಆದ್ರಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ ವಾಟ್ ವೇ ಇಟ್ ಇಸ್ ಇನ್ಫೀರಿಯರ್ ಟು ನರೇಂದ್ರ ಮೋದಿ? ರಾಹುಲ್ ಗಾಂಧಿ ಇನ್ ವಾಟ್ ವೇ ಇಸ್ ಇನ್ಫೀರಿಯರ್ ಟು ನರೇಂದ್ರ ಮೋದಿ? ನಮ್ಮಲ್ಲಿ ಬಹಳ ಜನ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥವ್ರು ಇದ್ದಾರೆ. ನರೇಂದ್ರ ಮೋದಿ ಅವರು ಬಿಟ್ಟರೆ ಯಾರು ಈ ದೇಶದಲ್ಲಿ ಪ್ರಧಾನಮಂತ್ರಿ? ಒಂದ್ ಕಾಲದಲ್ಲಿ ಹೇಳ್ತಾ ಇದ್ರು, ನೆಹರು ಸತ್ ನಂತರ ಯಾರು ಪ್ರಧಾನಮಂತ್ರಿ ಆಯ್ತಾರೆ ಅಂತ ಹೇಳ್ತಾ ಇದ್ರು. ನೆಹರು ಸತ್ ನಂತರ ಇನ್ನೊಬ್ರು ಯಾರು ಪ್ರಧಾನಮಂತ್ರಿ ಆಯ್ತಾರೆ ಅಂತ ಹೇಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ವಾ? ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಒಳ್ಳೆ ಕೆಲಸ ಮಾಡಲಿಲ್ಲ? ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ಲ? ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ಲ? ಈ ದೇಶದಲ್ಲಿ 140 ಕೋಟಿ ಜನರಿದ್ದಾರೆ. ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ದೇವೇಗೌಡ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಟ್ಟು ಇನ್ಯಾರು ಆಗಕ್ ಸಾಧ್ಯ ಇಲ್ಲ ಅಂತ ನಿಮ್ಮ ತಿಳುವಳಿಕೆ ಇದೆಯಲ್ಲ, ಇದು ಸ್ವಾರ್ಥಕ್ಕೋಸ್ಕರ ಹೇಳ್ತಕ್ಕಂಥ ಮಾತುಗಳು. ಇವತ್ತು ದೇವೇಗೌಡರು ಅಲೈನ್ಸ್ ಮಾಡ್ಕೊಂಡು 4 ಸೀಟ್ಗಳು ತಗೊಂಡಿದ್ದಾರೆ. ಒಂದು ಮಗ, ಒಂದು ಮೊಮ್ಮಗ, ಇನ್ನೊಬ್ಬ ಅಳಿಯ, 3 ಜನ. ಒಬ್ಬ ಅಳಿಯ, ಒಬ್ಬ ಮಗ, ಒಬ್ಬ ಮೊಮ್ಮಗ. ಕೋಲಾರದಲ್ಲಿ ಒಂದು ಸೀಟ್ ತಗೊಂಡಿದ್ದಾರೆ. ಒಂದು ವೇಳೆ ಕೋಲಾರದ ಸೀಟು ರಿಸರ್ವ್ ಸೀಟ್ ಆಗದೆ ಹೋಗಿದ್ರೆ ಅಲ್ಲೂ ಒಬ್ಬ ಮೊಮ್ಮಗನ ಏನೋ ನಿಂತ್ಕೊಂಡ್ಬಿಡೋದು, ಅಲ್ಲೂ ಒಬ್ಬ ಮೊಮ್ಮಗ ನಿಂತ್ಕೊಂಡ್ಬಿಡೋದು. ಈ ತರ ಒಂದು ಕುಟುಂಬದ ರಾಜಕಾರಣ, ಕುಟುಂಬದ ಇದಕ್ಕೋಸ್ಕರ ತಮ್ಮ ಸ್ವಾರ್ಥ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಈ ತರ ಬಿಜೆಪಿ ಜೊತೆ ಸೇರ್ಕೊಂಡು ಉಗುಳ್ತಾ ಇದ್ದೀರಲ್ಲ ದೇವೇಗೌಡ್ರೆ, ನಿಮಗೆ ಇದು ಯೋಗ್ಯತೆ ಅಲ್ಲ, ನಿಮಗೆ ಯೋಗ್ಯತೆ ಮಾತುಗಳಲ್ಲ ಇವು. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಬೆಲೆ ಏರಿಕೆಯಿಂದ ಜನ ತತ್ತರಿಸಿರೋದ್ರಿಂದ ಕರ್ನಾಟಕ ಸರ್ಕಾರ ನಾವು ಒಂದು ಮ್ಯಾನಿಫೆಸ್ಟೋ ಕೊಟ್ಟ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಡಾಕ್ಟರ್ ಪರಮೇಶ್ವರ್ ಅವರು ಮ್ಯಾನಿಫೆಸ್ಟೋ ಕಮಿಟಿ ಚೇರ್ಮನ್ ಆಗಿದ್ದಾರೆ. ಅವರು ಮ್ಯಾನಿಫೆಸ್ಟೋ ಕೊಟ್ಟಿದ್ದಾರೆ. ಆ ಮ್ಯಾನಿಫೆಸ್ಟೋ ಜೊತೆಲಿ 5 ಪ್ರಮುಖವಾದಂತಹ ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿಗಳು. 1ನೇ ಗ್ಯಾರಂಟಿ ಶಕ್ತಿ ಯೋಜನೆ. ನಾವು ಅಧಿಕಾರಕ್ಕೆ ಬಂದದ್ದು ಮೇ 20ನೇ ತಾರೀಕು. ಜೂನ್ 16ನೇ ತಾರೀಕೆ ಅದನ್ನ ಜಾರಿ ಕೊಟ್ಟ ಶಕ್ತಿ ಯೋಜನೆನ. ಇವತ್ತು ಇಲ್ಲಿವರೆಗೆ 193 ಕೋಟಿ ಮಹಿಳೆಯರು, 193 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ. ಹೌದಲ್ಲ? ಹೆಣ್ಮಕ್ಳು ಕೈ ಎತ್ತಿ ನೋಡೋಣ. ನೀವೆಲ್ಲ ಫ್ರೀಯಾಗಿ ತಿರ್ಗಾಡ್ತಾ ಇದ್ದೀರಲ್ಲ, ಜಾರಿಯಾಗಿದೆಯಲ್ಲ ಇದು? ನಾವು ಕೊಟ್ಟ ಮಾತಂತೆ ನಡ್ಕೊಂಡಿದೀವಲ್ಲ, ನಡ್ಕೊಂಡಿದೀವಿ. ಇದ್ರ ಜೊತೆಗೆ ಅನ್ನಭಾಗ್ಯ ಕಾರ್ಯಕ್ರಮ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ
7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಬಡವರು ಊಟ ಮಾಡಲಿ ಅಂತ ಕೊಡ್ತಾ ಇದ್ದೆ. ಅದನ್ನ ಅನ್ನಭಾಗ್ಯ ಕಾರ್ಯಕ್ರಮ ಅದನ್ನು ಜಾರಿ ಕೊಟ್ಟಿದ್ದೀವಿ. ಇವತ್ತು ಒಬ್ಬರಿಗೆ 170 ರೂಪಾಯಿ, 170 ರೂಪಾಯಿ ಪ್ರತಿ ದಿನ, ಒಂದು ತಿಂಗಳಿಗೆ 170 ರೂಪಾಯಿ ಕೊಡ್ತಕ್ಕಂಥದ್ದನ್ನು ಜಾರಿಗೆ ತಂದಿದ್ದೀವಿ.